ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಮೂರು ಸಮುದ್ರಗಳ ಸಂಗಮದಲ್ಲಿ ನೆಲೆಸಿರುವ ಕನ್ಯಾಕುಮಾರಿ ನಿಸರ್ಗದ ಅದ್ಭುತ ಕಲೆ ಎಂದು ಪ್ರವಾಸಿಗರನ್ನ ಮಂತ್ರ ಮುಗ್ಧಗೊಳಿಸುತ್ತದೆ. ಸೂರ್ಯೋದಯ, ಸೂರ್ಯಾಸ್ತದ ಅಪೂರ್ವ ದೃಶ್ಯಗಳು, ನೀಲಿ ಬಣ್ಣದ ಅಲೆಗಳ ಲಯ, ಕರಾವಳಿಯ ಶಾಂತ ವಾತಾವರಣ ಇಲ್ಲಿ ಬರುವ ಪ್ರತಿಯೊಬ್ಬರ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ವಿವೇಕಾನಂದರ ಶಿಲಾ ಸ್ಮಾರಕ, ತಿರುವಳ್ಳೂರ್ ಪ್ರತಿಮೆ, ಕುಮಾರಿ ಅಮ್ಮನ ದೇವಾಲಯ, ಗಾಂಧಿ ಸ್ಮಾರಕಗಳು, ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಮಹತ್ವಗಳ ಸಂಗಮವೇ ಕನ್ಯಾಕುಮಾರಿ. ಬೆಳಗಿನ ಜಾವದಲ್ಲಿ ಸೂರ್ಯ ಸಮುದ್ರದಿಂದ ಉದಯಿಸುವ ದೃಶ್ಯವು ಸಂಜೆ ಸಮುದ್ರದ ಅಂಗಳದಲ್ಲಿ ಅಸ್ತಮಿಸುವ ಸೂರ್ಯನ ಕಿರಣಗಳಿಗೂ ಪ್ರವಾಸಿಗರಿಗೆ ಮರೆಯಲಾಗದ ಅನುಭವವಾಗಿದೆ. ಕರಾವಳಿಯ ಮೀನುಗಾರರ ಬದುಕು, ಸ್ಥಳೀಯ ಮಾರುಕಟ್ಟೆಯ ಸಂಭ್ರಮ, ತಾಜಾ ಸಮುದ್ರ ಆಹಾರದ ರುಚಿ ಇವೆಲ್ಲವೂ ಕನ್ಯಾಕುಮಾರಿಯ ವೈಶಿಷ್ಟ್ಯ. ಇತ್ತೀಚಿನ ದಿನಗಳಲ್ಲಿ ಪ್ರವಾಸೋದ್ಯಮ ಚೇತರಿಕೆ ಕಾಣುತ್ತಿದ್ದು ಸ್ಥಳೀಯ ಉದ್ಯೋಗಕ್ಕೂ ಉತ್ತೇಜನ ನೀಡುತ್ತದೆ. ನಿಸರ್ಗ, ಆಧ್ಯಾತ್ಮ ಮತ್ತು ಸಾಂಸ್ಕೃತಿಕ ಮಿಳಿತವನ್ನ ಒಂದೇ ಕಡೆ ಅನುಭವಿಸಬೇಕೆಂದರೆ ಕನ್ಯಾಕುಮಾರಿ ಅನಿವಾರ್ಯ ಗಮ್ಯಸ್ಥಾನ. ದೇಶ ವಿದೇಶಗಳಿಂದ ಆಗಮಿಸುವ ಪ್ರವಾಸಿಗರಿಗೆ ಇದು ಸದಾ ಆಕರ್ಷಣೀಯ ಕೇಂದ್ರವಾಗಿ ಉಳಿದಿದೆ. ಫೋಟೋಗ್ರಾಫರ್ ಮಾಡ್ತಾ ಇದ್ದಾರೆ. अहो लाल दस्ती वाढतो मालूम राज चुटकी